ಗ್ಯಾರಂಟಿ ಹಣ ಬಾಕಿ ಕಾಂಗ್ರೆಸ್ ಬಿಜೆಪಿ ನಡುವೆ ಈಗ ವಾಕ್ಸಮರ ಶುರುವಾಗಿದೆ. ಸರಿಯಾಗಿ ಬಸ್ಗಳು ಓಡಾಡ್ತಾ ಇಲ್ಲ, ಗೃಹಲಕ್ಷ್ಮಿ ಹಣ ಬಂದಿಲ್ಲ, ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಶೋಭಾ ಕರಂದ್ಲಾಜೆ ಅವರು ಕಿಡಿಕಾರಿದ್ದಾರೆ. ಗ್ಯಾರಂಟಿ ಹಣ ಬಾಕಿ ಇದೆ, ಕಳೆದ 2-3 ತಿಂಗಳಿನಿಂದ ಹಣ ಬಂದಿಲ್ಲ. ಹಾಗಾಗಿ ಈಗ ಕಾಂಗ್ರೆಸ್ ಮತ್ತು ಬಿಜೆಪಿಯ ನಡುವೆ ವಾಕ್ಸಮರ ಶುರುವಾಗಿದೆ. ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಶೋಭಾ ಕರಂದ್ಲಾಜೆ ಕಿಡಿಕಾರಿದ್ದಾರೆ. 3 ತಿಂಗಳಿನಿಂದ ಗ್ಯಾರಂಟಿ ಹಣ ಬಂದಿಲ್ಲ, ಕೊಟ್ಟಿಲ್ಲ, ಕೊಡ್ತೀವಿ. ಬಿಜೆಪಿ ನಾಯಕರ ಟೀಕೆಗೆ ಸಚಿವ ಸಂತೋಷ್ ಲಾಡ್ ಅವರು ಕೊಟ್ಟಂತಹ ಸಮರ್ಥನೆ. ಗ್ಯಾರಂಟಿ ಹಣ ನನ್ನ ಇಲಾಖೆಗೆ ಬರಲ್ಲ ಅಂತ ಸಚಿವ ಸತೀಶ್ ಜಾರಕಿಹೊಳಿ ಅವರು ಸ್ಟೇಟ್ಮೆಂಟ್ ಕೊಡ್ತಾರೆ. ಗೃಹಲಕ್ಷ್ಮಿ ಯೋಜನೆಯ ಲಾಭವು ಬಡವರಿಗೆ ಮಾತ್ರ ಸಿಗಬೇಕು, ಶ್ರೀಮಂತರು ಗ್ಯಾರಂಟಿ ಯೋಜನೆ ಬಿಟ್ಟು ಕೊಡ್ಲಿ ಅಂತ ಎಂ ಬಿ ಪಾಟೀಲ್ ಅವರು ಹೇಳ್ತಾರೆ. ಹಾಗಾದ್ರೆ ಯಾವ್ಯಾವ ನಾಯಕರು ಏನೇನ್ ರಿಯಾಕ್ಟ್ ಮಾಡಿದ್ದಾರೆ ಕೇಳಿ. ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದ್ರು, ಜನ ಅದರ ಹಿಂದೆ ಬಿದ್ದರು. 135 ಸೀಟ್ಗಳನ್ನ ಕಾಂಗ್ರೆಸ್ಗೆ ರಾಜ್ಯದ ಜನ ಕೊಟ್ಟರು. ಆದರೆ ಕಳೆದ 3 ತಿಂಗಳಿಂದ ಗೃಹಲಕ್ಷ್ಮಿ ಯಾವುದೇ ಮಹಿಳೆಗೆ ಕರ್ನಾಟಕದಲ್ಲಿ ತಲುಪಿಲ್ಲ. ಬಸ್ ಫ್ರೀ ಅಂತ ಹೇಳಿದ್ರು, ಬಸ್ಸನ್ನು ನಿಲ್ಲಿಸಿದ್ರು. ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಬಸ್ಸು ಓಡಾಡ್ತಿದ್ವೋ ಅಷ್ಟು ಬಸ್ಸನ್ನು ಇವತ್ತು ಡಿಪೋದಿಂದಲೇ ಬಿಡ್ತಾ ಇಲ್ಲ. ನೀವು ಹೇಳಿದ್ದು 3 ತಿಂಗಳಿಂದ ಬಂದಿಲ್ಲ. ಮಾನ್ಯ ಮುಖ್ಯಮಂತ್ರಿಯವರು ಹೇಳಿದ್ದಾರೆ ಕೊಡ್ತೀವಿ ಅಂತ ಹೇಳಿ. ಬಿಜೆಪಿಯವರು 10 ಲಕ್ಷ ಕೊಡ್ತೀವಿ ಅಂತೇಳಿ 11 ವರ್ಷ ಆಯಿತು. ಇದರ ಜೊತೆಗೆ ಅದನ್ನು ಕೇಳಬೇಕು ನೀವು. ಬಿಜೆಪಿಯವರು ಕೂಡ 11 ಲಕ್ಷ ಯಾವ ಕೊಡ್ತೀರಿ, 10 ಲಕ್ಷ ಯಾವ ಕೊಡ್ತೀರಿ ಅಂತ ಕೇಳಬೇಕಂತ ಹೇಳಿಕ್ಕೆ ಇಚ್ಛೆ ಬಯಸ್ತೀನಿ. ಆದರೆ ಸನ್ಮಾನ್ಯ ಮುಖ್ಯಮಂತ್ರಿಯವರು ಹೇಳಿದ್ದಾರೆ ಕೊಡ್ತೀವಿ ಅಂತ ಕೊಡ್ತಾರೆ. ನೋಡಿ, ಅದು ಅವ್ರ ಡಿಪಾರ್ಟ್ಮೆಂಟ್ ಎಲ್ಲ ಅವ್ರು ಉತ್ತರ ಕೊಡ್ತಾರೆ. ಈಗ ಅವ್ರ ಇಲಾಖೆಯಿಂದ ಹೆಂಗೆ ಕೊಡ್ಲತ್ತ ಸಂಬಂಧಪಟ್ಟವ್ರು ಕೇಳಿದ್ರೆ ಅದಕ್ಕೆ ಏನೋ ಸರಿಯಾಗಿ ಉತ್ತರ ಕೊಡ್ಬೋದು. ಈಗ ನನ್ನ ಇಲಾಖೆದ ಕೇಳಿ ಅಷ್ಟು ಮಾತ್ರ ಹೇಳ್ಬೋದು ನಾವು. ಅದು ಆ ಇಲಾಖೆಯವ್ರ ಹಿಡಿಸೋದು ನಾ ಏನು ಮಾಡ್ರಿ ಹೇಳ್ಬೋದು, ಬೇಕು ಕೊಡಂತ ಹೇಳ್ಬೋದು. ಅದಕ್ಕೆ ಹೆಚ್ಚು ಏನು ಮಾಡ್ಲಿಕ್ಕೆ ನಾವು ಅವ್ರಿಗೆ ಮಂತ್ರಿಗಳಿಗೆ ಹೇಳ್ಬೋದು, ಬೇಕು ಕೊಡಂತ ಹೇಳ್ತೀವಿ ಅಷ್ಟೇ. ಅದಕ್ಕಿಂತ ಹೆಚ್ಚು ನಮಗೆ ಅವ್ರ ಲೆಕ್ಕಾಚಾರ ಎಷ್ಟು ದುಡ್ಡು ಹೋಗ್ತದೆ ತಿಂಗಳಿಗೆ, ಏನು ಕೊಡಬೇಕು ಅದು ನಮಗೆ ಗೊತ್ತಿಲ್ಲ ರೀ. ಅವ್ರು ರಿಕ್ವೆಸ್ಟ್ ಮಾಡ್ತೀವಿ ನಾವು ಮಂತ್ರಿಗಳಿಗೆ ಬೇಕು ಕೊಡಿಸಿ ಅಂತ. ಸ್ವಲ್ಪ ಅದರಲ್ಲಿ ಬಡವ್ರಿಗೆ ಹೋಗ್ಬೇಕು. ನಮಗೇನು ಶ್ರೀಮಂತರು ಕಡಿಮೆ ಆಗಬೇಕು, ಅನರ್ಹರು ಯಾರು ಅರ್ಹರು ಉಳಿದಿದ್ರೆ, ಇನ್ನೂ ಯಾರೇ ಬಡವರು ಉಳಿದಿದ್ರೆ ಆ ಬಡವ್ರಿಗೆ ಇನ್ಕ್ಲೂಡ್ ಆಗಬೇಕು. ಅದನ್ನು ಕೂಡ ಹೇಳ್ತೀನಿ. ಯಾರು ಶ್ರೀಮಂತರು ಇದ್ದರೆ, ಅನರ್ಹರಿದ್ದರೆ ಅದಕ್ಕೆ ಅವರು ಖುದ್ದಾಗಿ ಹೊರಗೆ ಹೋಗ್ಬೇಕು ಒಂದು, ಅಥವಾ ಸರ್ಕಾರವನ್ನು ತೆಗೆಯುವಂಥ ಘೋಷಣೆ ಮಾಡಬೇಕು. ಅನರ್ಹ ಯಾರ್ಯಾರು ಬಿಟ್ಟು ಹೋಗಿದ್ರೆ ಪಾಪ ಬಡವರು, ಆ ಬಡವರನ್ನ ಸೇರಿಸುವಂಥದ್ದಾಗಬೇಕು. ಕಳೆದ 4-5 ತಿಂಗಳುಗಳಿಂದ ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ತಲುಪ್ತಾ ಇಲ್ಲ. 2,000 ರೂಪಾಯಿ ಕಳೆದ 5-6 ತಿಂಗಳಿಂದ ತಲುಪ್ತಾ ಇಲ್ಲ. ಕಳೆದ 6 ತಿಂಗಳಿಂದ 5 kg ಅಕ್ಕಿಯ ಬದಲಾಗಿ ಹಣವನ್ನು ಟ್ರಾನ್ಸ್ಫರ್ ಮಾಡ್ತಾ ಇದ್ರೆ ಅದನ್ನು ಕೂಡ ಕೊಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಕೇಂದ್ರ ಸರ್ಕಾರ ಅಕ್ಕಿಯನ್ನು ಕೆಜಿಗೆ ಕನಿಷ್ಠ ಬೆಲೆಗೆ 22 ರೂಪಾಯಿ 50 ಪೈಸಕ್ಕೆ ನಾವು ಕೊಡೋದಕ್ಕೆ ತಯಾರಿದ್ದೇವೆ. ಆದರೆ ರಾಜ್ಯ ಸರ್ಕಾರ ತಯಾರಿಲ್ಲ. ಕಾರಣ ಅದಕ್ಕೆ ಹೊಂದಿಸೋದಕ್ಕೆ ಹಣ ಇಲ್ಲ. ರಾಜ್ಯ ಸರ್ಕಾರಕ್ಕೆ ಒಂದು ಗುಂಡಿ ಮುಚ್ಚೋದಕ್ಕೆ ಸಾಧ್ಯ ಇಲ್ಲ. ಬೆಂಗಳೂರಿನಲ್ಲಿ ರಾಜ್ಯದಲ್ಲಿ ಅಂಡರ್ಗ್ರೌಂಡ್ ಟನಲ್ ರೋಡ್ ಬಗ್ಗೆ ಮಾತನಾಡ್ತಾ ಇದ್ದೀರಿ, ಗುಂಡಿ ಮುಚ್ಚೋದಕ್ಕೆ ಹಣ ಇಲ್ಲ. ಆಲ್ ಈಸ್ ವೆಲ್ ಈ ನಾಟಕವನ್ನ ಬದಿಗಿಡಿ. ರಾಜ್ಯದ ಆರ್ಥಿಕ ಪರಿಸ್ಥಿತಿಯ ಬಗ್ಗೆ ಒಂದು ಶ್ವೇತಪತ್ರವನ್ನ ಹೊರಡಿಸಬೇಕು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.